ಯೂಟ್ಯೂಬರ್ ಮುಕ್ಕಳೆಪ್ಪ ವಿರುದ್ಧ ಸುಳ್ಳು ಮಾಹಿತಿ ನೀಡಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಹಿಂದೂ ಹುಡುಗಿಯನ್ನ ಮದುವೆ ಆಗೋದಕ್ಕೆ ಫೇಕ್ ಅಡ್ರೆಸ್ ಅನ್ನ ಕೊಟ್ಟಿದ್ದ ಅನ್ನುವಂತ ಆರೋಪ ಖವಾಜಾ ಅಲಿಯಾಸ್ ಮುಕ್ಕಳೆಪ್ಪ ವಿರುದ್ಧ ಹಿಂದೂ ಸಂಘಟನೆಗಳಿಂದ ದೂರು ಕೊಡಲಾಗಿದೆ. ಹಿಂದೂ ಹುಡುಗಿಯನ್ನ ಮದುವೆಯಾಗೋದಕ್ಕೆ ಫೇಕ್ ಅಡ್ರೆಸ್ ಕೊಟ್ಟಂತಹ ಆರೋಪ ಖವಾಜಾ ಅಲಿಯಾಸ್ ಮುಕ್ಕಳೆಪ್ಪ ವಿರುದ್ಧ ಹಿಂದೂ ಸಂಘಟನೆಗಳಿಂದ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ಸುಳ್ಳು ದಾಖಲೆಯನ್ನ ನೀಡಿ ಉತ್ತರ ಕನ್ನಡದ ಮುಂಡಗೋಡದಲ್ಲಿ ಮದುವೆ ಆಗಿರ್ತಾರೆ. ಮುಂಡಗೋಡದ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಮದುವೆ ಆಗಿರುತ್ತೆ. ಯಾವಾಗ ಅಂದ್ರೆ ಜೂನ್ 5, 2025ರಂದು ಖವಾಜಾ ಶಿರಹಟ್ಟಿ ಮದುವೆ ಆಗಿರ್ತಾನೆ. ಗಾಂಧಿನಗರ ಅಂತ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ನೀಡಿ ಆತ ಮದುವೆ ಆಗಿದ್ದಾನೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪೊಲೀಸರಿಂದ ಮುಕ್ಕಳೆಪ್ಪ ಹಾಗೂ ಆತನ ಪತ್ನಿ ಗಾಯತ್ರಿ ಇಬ್ಬರನ್ನೂ ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ. ಸುಳ್ಳು ದಾಖಲೆಯನ್ನ ನೀಡಿ ಉತ್ತರ ಕನ್ನಡದ ಮುಂಡಗೋಡದಲ್ಲಿ ಮದುವೆ ಆಗಿರ್ತಾನೆ ಜೂನ್ 5, 2025. ಆಮೇಲೆ ಆತ ಇರುವಂಥದ್ದು ಬೇರೆ, ಬಟ್ ಫೇಕ್ ಅಡ್ರೆಸ್ ಕೊಟ್ಟಿದ್ದಾನೆ, ಸುಳ್ಳು ಹೇಳಿ ಆತ ಮದುವೆ ಆಗಿದ್ದಾನೆ ಅನ್ನುವಂಥ ಆರೋಪ ಈಗ ಆತನ ವಿರುದ್ಧ ಕೇಳಿಬರ್ತಾ ಇದೆ ಯೂಟ್ಯೂಬರ್ ಖವಾಜಾ. ಸೊ ಈಗ ಕಂಪ್ಲೇಂಟ್ ಫೈಲ್ ಆಗಿದೆ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ. ಒಂದೊಂದು ಕಡೆ ಪೊಲೀಸರು ಆತನನ್ನ ಹಾಗೂ ಆತನ ಪತ್ನಿ ಗಾಯತ್ರಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. 100 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ, ಗಾದೆ ಮಾತಿದೆ. ಬಟ್ ಆದರೆ ಈತ ಒಂದು ಫೇಕ್ ಅಡ್ರೆಸ್ ಕೊಟ್ಟಿದ್ದ ಅನ್ನುವಂಥ ಆರೋಪ ಈಗ ಕೇಳಿಬರ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ಈಗ ದೂರು ಕೂಡ ದಾಖಲಾಗಿದೆ. ಹಾಗಾಗಿ ದೂರು ದಾಖಲಾದ ಬಳಿಕ ಪೊಲೀಸರು ಯೂಟ್ಯೂಬರ್ ಖವಾಜಾ ಮತ್ತು ಆತನ ಪತ್ನಿ ಗಾಯತ್ರಿ ಇಬ್ಬರನ್ನು ಕರೆಸಿ ವಿಚಾರಣೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಖವಾಜಾ ಶಿರಹಟ್ಟಿ ಜೂನ್ 5, 2025ರಂದು ಮದುವೆ ಆಗಿರ್ತಾನೆ. ಆತನ ವಿರುದ್ಧ ಈ ಥರದ ಒಂದು ಆರೋಪ ಕೇಳಿಬರ್ತಾ ಇದೆ. ಒಂದು ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾನೆ, ಅದು ಅಡ್ರೆಸ್ ಪ್ರೂಫು. ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಇದೇ ದಂಪತಿ ಅಂದರೆ ಯೂಟ್ಯೂಬರ್ ಖವಾಜಾ, ಆತನ ಪತ್ನಿ ಗಾಯತ್ರಿ, ಇವರೊಬ್ಬರನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸುವಂಥ ಕೆಲಸ ಆಗಿದೆ. ಮತ್ತೊಂದು ಕಡೆ ಹಿಂದೂ ಸಂಘಟನೆಗಳು ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ಅವರನ್ನು ಕರೆಸಿ ವಿಚಾರಣೆಯನ್ನು ನಡೆಸಲಾಗಿದೆ. ಹಿಂದೂ ಹುಡುಗಿಯನ್ನ ಮದುವೆ ಆಗುವಂಥ ಸಂದರ್ಭದಲ್ಲಿ ಫೇಕ್ ಅಡ್ರೆಸ್ ಕೊಟ್ಟಿದ್ದಾನೆ ಅನ್ನುವಂಥ ಆರೋಪ ಈತನ ಮೇಲೆ ಮಾಡಲಾಗ್ತಾ ಇದೆ. ಅಂದರೆ ಕಳೆದ 2-3 ತಿಂಗಳ ಹಿಂದೆ ಅಷ್ಟೇ ಮದುವೆ ಆಗಿರುತ್ತೆ. ಆ ಸಂದರ್ಭದಲ್ಲಿ ಕೊಟ್ಟಂತಹ ಫೇಕ್ ಅಡ್ರೆಸ್ ಏನಿದೆ ಅದನ್ನು ಕೂಡ ನಾವು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಒಂದು ಹಿಂದೂ ಸಂಘಟನೆಗಳು ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭ, ಮತ್ತೊಂದು ಆತ ಕೊಟ್ಟಿರುವಂಥ ಫೇಕ್ ಅಡ್ರೆಸ್ ಪ್ರೂಫು, ಅದರ ಜೊತೆಗೆ ಮದುವೆ ಸಂದರ್ಭದಲ್ಲಿ ತೆಗೆದಿರುವಂಥ ಫೋಟೋ ಏನಿದೆ ಆ ಫೋಟೋ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಈಗ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಯಾಕೆ ಕೊಟ್ಟಿದ್ದ, ಏನಕ್ಕೆ ಕೊಟ್ಟಿದ್ದ, ಈ ಥರದ್ದೆಲ್ಲ ಪ್ರಶ್ನೆಗಳನ್ನು ಪೊಲೀಸರು ಸಹಜವಾಗಿ ಕೇಳ್ತಾರೆ. ಬಟ್ ಆತ ಯಾಕೆ ಫೇಕ್ ಅಡ್ರೆಸ್ ಕೊಟ್ಟಿದ್ದ ಅನ್ನುವಂಥದ್ದು ಕೂಡ ಬಹುಶಃ ಅನಂತರದಲ್ಲಿ ಗೊತ್ತಾಗ್ಬೋದು. ಈತ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾನೆ ಅನ್ನುವಂಥ ಆರೋಪದ ಮೇಲೆಗೆ ಈಗ ಕಂಪ್ಲೇಂಟ್ ಕೂಡ ಫೈಲ್ ಆಗಿದೆ ಧಾರವಾಡ ಪೊಲೀಸ್ ಸ್ಟೇಷನಲ್ಲಿ. ನೋಡಿ, ಒಂದು ಮದುವೆಯ ಸಂದರ್ಭದಲ್ಲಿ ಕರೆಕ್ಟಾಗಿ ಅಡ್ರೆಸ್ ಆಗಿರಲಿ, ಹೆಸರಾಗಿರಲಿ, ಮತ್ತೊಂದಾಗಿರಲಿ, ಯಾಕಂತಂದರೆ ಪೂರ್ವಾಪರ ವಿಚಾರಿಸದೆ ಯಾರು ಕೂಡ ಮದುವೆ ಮಾಡ್ಕೊಳ್ಳಲ್ಲ. ಯಾಕಂತಂದರೆ
ಎಲ್ಲ ಡೀಟೇಲ್ಸ್ ಕೂಡ ಪಡ್ಕೊಂಡು ಆ ನಂತರದಲ್ಲಿ ಮದುವೆ ಈ ಥರದ್ದೆಲ್ಲ ಕಾರ್ಯಕ್ರಮಗಳು ಮಾಡ್ತಾರೆ. ಬಟ್ ಆದರೆ ಈತ ಕೊಟ್ಟಂಥ ಫೇಕ್ ಅಡ್ರೆಸ್ ಏನಿದೆ ಅದೇ ವಿಚಾರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಶ್ರೀಧರ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಶ್ರೀಧರ್, ಯೂಟ್ಯೂಬರ್ ಕ್ವಾಜಾ ವಿರುದ್ಧ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ, ಅದೇನೋ ಫೇಕ್ ಅಡ್ರೆಸ್ ಏನೋ ಕೊಟ್ಟಿದ್ದಾರೆ ಅಂತೇಳಿ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಖಂಡಿತ ಪ್ರಭು, ಈಗಾಗಲೇ ಹಲವಾರು ಯೂಟ್ಯೂಬ್ ಖ್ಯಾತಿಯನ್ನ ಪಡೆದಿರುವಂತಹ ಧಾರವಾಡದ ಅಥವಾ ಉತ್ತರ ಕರ್ನಾಟಕದ ಕ್ವಾಜಾ ಅಲಿಯಾಸ್ ಮುಕ್ಳೆಪ್ಪ ಅನ್ನೋ ಯೂಟ್ಯೂಬರ್ ಇದ್ದಾರೆ. ಈಗಾಗಲೇ ಹಿಂದೆ ಜೂನ್ 5ರಂದು ಮದುವೆ ಆಗಿದ್ದು ಕೂಡ ಆತ ಮುಸ್ಲಿಂ ಆಗಿರೋದ್ರಿಂದ ಹುಡುಗಿ ಹಿಂದೂ ಆಗಿದ್ಲು. ಈ ನಿಟ್ಟಿನಲ್ಲಿ ಹಿಂದೂ ಯುವತಿಯನ್ನ ಪುತ್ಲಾಯಿಸಿ ಮದುವೆ ಆಗಿದ್ದಾನೆ ಆರೋಪವನ್ನ ಈಗಾಗಲೇ ಬಜರಂಗ ದಳದ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಇನ್ನು ಇದಲ್ಲದೆ ಈಗಾಗಲೇ ಧಾರವಾಡದ ಮೂಲದವನಾಗಿದ್ರು ಕೂಡ ಬೇರೆ ಜಿಲ್ಲೆಗೆ ಅಂದ್ರೆ ಮುಂಡಗೋಡ ಹೋಗಿ ಅಲ್ಲಿ ಬೇರೆಯನ್ನ ಒಂದು ಹೊತ್ತು ಕೊಟ್ಟಿ ದಾಖಲೆಯನ್ನ ಸೃಷ್ಟಿ ಮಾಡಿ ಅಲ್ಲಿನ ಒಂದು ನಾನು ಅಲ್ಲಿಯ ನಿವಾಸಿ ಅನ್ನೋ ರೀತಿಯಲ್ಲಿ ಆ ಒಂದು ದಾಖಲೆಯನ್ನ ಸೃಷ್ಟಿ ಮಾಡಿ ಅಲ್ಲಿ ಕೊಟ್ಟಿರೋದ್ರಿಂದ ಈ ನಿಟ್ಟಿನಲ್ಲಿ ಈ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು. ಅಷ್ಟೇ ಅಲ್ಲದೆ ಈ ಹಿಂದೆ ಏನಾದ್ರೂ ಆ ವ್ಯಕ್ತಿ ಅಥವಾ ಯುವಕನ ಕೈವಾಡ ಇದೆಯಾ ಅಥವಾ ಬೇಕಂತಲೇ ಮದುವೆ ಆಗಿದ್ದಾನ ಅಥವಾ ಇನ್ನಿತರ ಲವ್ ಜಿಹಾದ್ ಏನಾದ್ರೂ ಮಾಡಿದ್ನ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಬಜರಂಗ ದಳದ ಕಾರ್ಯಕರ್ತರು ಧಾರವಾಡದ ಉಪನಗರ ಪೊಲೀಸ್ ಠಾಣೆಗೆ ಭೇಟಿಯನ್ನ ಕೊಟ್ಟು ಅವನ ವಿರುದ್ಧ ಒಂದು ದೂರನ್ನ ದಾಖಲಿಸಿದ್ರೆ. ಅಷ್ಟೇ ಅಲ್ಲದೆ ಆತನನ್ನು ಕೂಡ ಕರೆಸಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡಿಬೇಕು ಪೊಲೀಸರು. ಇನ್ನು ಇದ್ರ ಬಗ್ಗೆ ಸಂಪೂರ್ಣವಾದ ತನಿಖೆ ಆಗ್ಬೇಕು. ಈಗಾಗಲೇ ಕುಷ್ಟಿ ದಾಖಲೆಯನ್ನ ಸೃಷ್ಟಿ ಮಾಡೋಕೆ ಯಾರ್ಯಾರು ಕೂಡ ಸಹಾಯ ಮಾಡಿದ್ರು ಅವ್ರನ್ನೂ ಕೂಡ ತನಿಖೆಗೆ ಒಳಪಡಿಸಬೇಕು. ಇನ್ನು ಇಲ್ಲಿನ ಧಾರವಾಡದ ಮೂಲ ನಿವಾಸಿ ಆಗಿದ್ರು ಕೂಡ ಬೇರೆಯ ಗ್ರಾಮ ಅಥವಾ ಬೇರೆ ಜಿಲ್ಲೆಯ ನಿವಾಸಿ ಅಂತ ಅಡ್ರೆಸ್ ಅನ್ನ ಪಡೆದುಕೊಂಡು ಯಾವ ರೀತಿಯಾಗಿ ಕೊಟ್ಟರು, ಯಾವುದೇ ರೀತಿ ಕುಲಂಕುಷವಾಗಿ ಪರಿಶೀಲನೆ ಯಾಕೆ ಮಾಡ್ಲಿಲ್ಲ ಅಧಿಕಾರಿಗಳು ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಇದರಲ್ಲದೆ ಈಗಾಗಲೇ ಹಲವಾರು ವರ್ಷಗಳಿಂದಲೂ ಕೂಡ ಈ ರೀತಿಯಾಗಿ ಧಾರವಾಡದಲ್ಲಿ ಲವ್ ಜಿಹಾದ್ ಆಗ್ತಾ ಇದೆ. ಇದನ್ನ ಖಂಡಿಸಬೇಕು. ಅಷ್ಟೇ ಅಲ್ಲದೆ ಯಾರು ಕೂಡ ಮುಂದಿನ ದಿನಗಳಲ್ಲಿ ಹಿಂದೂ ಯುವತಿಯರು ಯಾವುದೇ ರೀತಿಯಾಗಿ ಮುಸ್ಲಿಂ ಯುವಕರನ್ನ ಪುಸ್ಲಾಯಿಸಿ ಅಥವಾ ಅವ್ರನ್ನ ಮದುವೆ ಆಗೋದಾಗ್ಲಿ ಯಾರು ಕೂಡ ಮಾಡಬಾರ್ದು. ಈ ಹಿಂದೆ ಯೂಟ್ಯೂಬರ್ ಏನಿದಾನೆ ಎಲ್ಲವೂ ಕೂಡ ವಿಡಿಯೋಗಳನ್ನ ಪರಿಶೀಲನೆ ಮಾಡಿದಾಗ ಎಲ್ಲವೂ ಕೂಡ ಹಿಂದೂ ಯುವತರನ್ನೇ ಅತಿ ಹೆಚ್ಚಾಗಿ ಬಳಕೆ ಮಾಡಿಕೊಂಡು ಅವ್ರನ್ನೇ ಯೂಟ್ಯೂಬ್ ನಲ್ಲಿ ತೋರಿಸಿರುವಂತದ್ದು. ಇನ್ನು ಹಿಂದೂ ಧರ್ಮದ ದೇವಾಲಯಗಳು ಅಥವಾ ಹಿಂದೂ ಕಾರ್ಯಕ್ರಮಗಳನ್ನ ಅತಿ ಹೆಚ್ಚಾಗಿ ಮಾಡಿಕೊಂಡು ಅತಿ ಹೆಚ್ಚು ವಿವತ್ತು ಲೈಕ್ಗಳನ್ನ ಪಡೆದುಕೊಂಡಿದ್ದಾನೆ. ಇದನ್ನು ಕೂಡ ಪರಿಶೀಲನೆ ಮಾಡಬೇಕು. ಆತನ ವಿರುದ್ಧ ಯಾವುದೇ ರೀತಿಯಾಗಿ ಈ ಹಿಂದೆ ಏನ್ ದಾಖಲೆ ಸೃಷ್ಟಿಯಾಗಿದೆ ಅಥವಾ ಮದುವೆ ಆಗಿದ್ದಾನೆ ಅದೆಲ್ಲವೂ ಕೂಡ ಪರಿಶೀಲನೆ ಮಾಡಿ ಆತನ ವಿರುದ್ಧ ಸಂಪೂರ್ಣ ತನಿಖೆ ಆಗ್ಬೇಕು ಅನ್ನೋ ಒಂದು ಬಜರಂಗ ದಳದ ಕಾರ್ಯಕರ್ತರು ಕೂಡ ಒತ್ತಾಯ ಮಾಡಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.